Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಬನ್ನಿ ಇವತ್ತಿನ ವ್ಲಾಗ್ ನಮ್ಮ ಕಾರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಪ್ಪ. ಇವತ್ತು ಬೆಳಗ್ಗೆನೇ ಕೆಲಸ, ನೋ ವಾಕಿಂಗ್. ಇವತ್ತು ಬೆಳಗ್ಗೆನೇ ಬೇಗ ಸ್ವಲ್ಪ ಕೆಲಸಗಳು ಮಾಡಬೇಕು. 3 ದಿವಸ ಆಯಿತು ನಾನು ಕೆಲಸ ಮಾಡಿ, ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಹೋಗ್ತಾಯಿದ್ದೀನಿ. ಕೆಲಸಗಳೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಹಾಸ್ಪಿಟ್ಲ್ ಹತ್ರ ಬೇರೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಇನ್ನು ನಾರ್ಮಲ್ ಲೇಟಾಗಿ ಹೋದರೆ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ಇದ್ದಿದ್ದ ತಕ್ಷಣ ಡೈರೆಕ್ಟ್ ರೆಡಿಯಾಗಿ ಓದ್ತಾ ಇರೋದು. ಹಂಗೆ ಬನ್ನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಬರಬೇಕು. ನೋಡೋಣ, ಹುಡುಗರು ಯಾರ್ಯಾರು ಬರ್ತಾರೋ ಅವರು, ನನ್ನ ಮಕ್ಕಳು ನಾನು ಇಲ್ಲ ಅಂದ್ಬಿಟ್ಟು ಅವರು ಹೋಗಿಲ್ಲ. ಇವತ್ತು ಎಲ್ಲ ಹೋಗ್ಬೇಕು. ಇವತ್ತೇ ಅಂತ ಬೇರೆ ಆಪ್ರೇಷನ್ನು ಬಿಡ್ರಿ. ಅವೆಲ್ಲ ಒಳ್ಳೆ ಫುಲ್ಲು ತಲೆನೋವು ಕೆಲ್ಸಗಳಾಗವೆ ಇವಾಗ. ಚೈನ್ ಮೇಲೆ ಸ್ವಾಮಿ, ಹಾಸ್ಪಿಟ್ಲ್ ಚೈನ್ ಮೇಲೆ ಚೇಂಜ್ ಮಾಡ್ತಾನೆ ಅವರಂತೆ. ತಿರ್ಗಿ ಇನ್ನೊಂದು ಬೇರೆ ಹಾಸ್ಪಿಟ್ಲು ಚೇಂಜ್ ಮಾಡವ್ರೆ ನೆನ್ನೆ. ಇಲ್ಲೇನೋ ಆಪ್ರೇಷನ್ ಮಾಡೋಕ್ಕೆ ಟೈಮ್ ತಗೊಂಡ್ರಂತೆ. ಪಾಪ ಅವನು ಪೇಯ್ನ್ ಆಗಿರ್ತಾನಲ್ಲ, ಅದಕ್ಕೆ ಬೇಗ ಆಪ್ರೇಷನ್ ಮಾಡಿ ಎಲ್ಲ ರೆಡಿ ಮಾಡಬೇಕು, ಅದಕ್ಕೋಸ್ಕರ ಚೇಂಜ್ ಮಾಡವ್ರೆ. ಗಾಯ್ಸ್ ಬನ್ನಿ, ಇವಾಗ ಮನೆಗೆ ಬಂದೆ. ಪರವಾಗಿಲ್ಲ, ರೆಡಿ ಆಗೋನೆ ನಮ್ಮ ಹುಡುಗನು ನೋಡ್ಕೊಂಡು. ಹಾಗೂ ಬೇಗ ಬಂದೆ. ನಮ್ಮ ಮಗನಿಗೆ ಹೋಮ್ವರ್ಕ್ ಬರ್ಸ್ಬೇಕಂತೆ, ಕಾಯ್ತವನೆ. ಬರ್ರಿ ಬೇಗ ಹೋಗಿ ಹೋಮ್ವರ್ಕ್ ಬರ್ಸೋಣ. ಒಂದೇ ಪೀತ ಇವಾಗ ಹೇಳು, ಫಸ್ಟಿಂದ ಹೇಳು. ಏನಿದು? ಅಲ್ಲ, ಏನದು? ಏನಾಗುತ್ತೆ? ಆಪಲ್. ಎ ಪಿ ಪಿ ಎಲ್ ಇ ಆಪಲ್. ಹೇಳಿ ಇವಾಗ. ಏನ ಇವತ್ತು ತಂದಿಲ್ಲ, ಗ್ಯಾಪ್ಸಿಲ್ಲ. ಗಾಯ್ಸ್ ಸೀಡ್ಸ್. ಗಾಯ್ಸ್ ಬನ್ನಿ, ಇವಾಗ ಊಟ ಎಲ್ಲ ಆಯಿತು. ನಮ್ಮ ಮಗನ ಓದಿದ್ದು ಆಯಿತು. ಇವಾಗ ವರ್ಡ್ಸ್ ಆಗ್ತಾ ಇದ್ದೀರಿ. ಇವ್ನು ನೋಡ್ರಿ, ಸೀಡ್ಸು ಹೇಳೋದು ಮರ್ತೋಗೋಣಂತೆ. ಯಾವತ್ತು ಗ್ಯಾಪಿಸ್ತೀಯ ಮಗನೇ? ಎಷ್ಟೊತ್ತಿಗೆ ಗ್ಯಾಪಿಸ್ತೀಯ? ಈ ಕಡೆ ತಿರ್ಕೋ, ಕೇಳು. ಹಾಂ, ಸ್ಕೂಲಾಗಿರ್ತೀಯಲ್ಲ 12 ಗಂಟೆಗೆ. ಹಾಂ, ಬಂದ್ಮೇಲೆನಾ? ಓಕೆ, ಎತ್ತಿಡೋದು ಬಾ. ಇದು ಬರೀ ಓಟ್ಸೆ ಹಾಕೋಣ. ಅದಕ್ಕೆ ಗಾಯ್ಸ್ ಬರೀ ಓಟ್ಸು ಪ್ರೋಟೀನು ಹಾಕೋದು ಅಷ್ಟೇ ಇವತ್ತು. ಏನು ಮಾಡೋಕ್ಕಾಗಲ್ಲ, ಮರು ಜಾಸ್ತಿ ಆಗ್ಬಿಟ್ಟೈತೆ. ಅದು ಯಾಕೋ ಸೀಡ್ಸ್ ಇಷ್ಟಲ್ಲೇ ಜಾಸ್ತಿ, ಮರು ಜಾಸ್ತಿ ಆಗ್ಬಿಟ್ಟೈತೆ. ಏನು ಮಾಡೋದು ಅಲ್ಲ. ಅದಕ್ಕೆ ಬನ್ನಿ, ಬರೀ ವರ್ಡ್ಸ್ ಆ್ಯಂಡ್ ಸೀಡ್ಸ್. ಉಪ್ಪಿನ ಮನೆಗೆ ಇದ್ದೇ ಇಲ್ಲ, ಕೊಬ್ಬಿ ತರ್ತೇನಲ್ಲ, ತಗೋ ಆಯ್ತಾ? ಹೇಳ್ತೀನಿ ಅವ. ನೀನು ಅವಾಗ ಗ್ಯಾಪ್ಸು ಆಯ್ತಾ? ತೆಗಿಯೋಕ್ಕಾಗ್ತಿಲ್ಲ. ಬಾ ವಾಟ್ಸ್ ಹಾಕ್ಬಿಡೋಣ ಫಸ್ಟ್. ಗಾಯ್ಸ್ ಅಷ್ಟೇ, ವಾಟ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದಾಯಿತು. ಇವಾಗೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಹೋಗಿ ಮಲ್ಕೊಳ್ಳೋದಷ್ಟೇ. ನೋಡೋಣ, ಈ ವ್ಲಾಗ್ ನಾಳೆಗೂ ಕಂಟಿನ್ಯೂ ಮಾಡ್ಬೋದು. ನಾನು ಎಡಿಟ್ ಮಾಡಬೇಕಾದ್ರೆ ಡಿಸೈಡ್ ಮಾಡ್ತೀನಿ. ಇವತ್ತು ಯಾವಾಗ ಚೆಕ್ ಮಾಡ್ತೀನಿ. ಏನಾದರೂ ಕಮ್ಮಿ ಇದ್ದರೆ
ಲೆಂತು ನಾಳೆನೂ ಜಾಯಿನ್ ಮಾಡಿಬಿಡ್ತೀನಿ. ನಾನು ಇವತ್ತೇನೋ ಜಾಸ್ತಿ ಮಾಡಿಲ್ಲ, ಅಲ್ಲಿ ಹಾಸ್ಪಿಟ್ಲಿಗೆ ಓಡಾಡ್ಕೊಂಡೆ ಮಾಡೋಣ ಅಂದ್ಕೊಂಡೆ, ತಿರ್ಗಿ ಬೇಡ ಅನಿಸ್ತು ಯಾಕೋ ಮನಸ್ಸಿಗೆ, ಅದಕ್ಕೆ ಮಾಡಿಲ್ಲ ಹಾಸ್ಪಿಟ್ಲಾಗ. ಇಲ್ಲ ನಾಳೆ ನಿನ್ನ ಜೊತೆಗೆ ಹಾಕ್ಬಿಡ್ತೀನಿ, ಯಾಕಂದರೆ ಈ ವಿಡಿಯೋಗಳು ಹೆಂಗೋ ಹೋಗೋದು ಇನ್ನು ಇದ್ದಾಡೋ ಮಗನೇ, ಅದಕ್ಕೆ. ಓಕೆ ಗಾಯ್ಸ್, ಗುಡ್ ನೈಟ್. ಬಗ್ಗೆ ಮಗನ ಗುಡ್ ನೈಟ್. ಬನ್ನಿ ಇವತ್ತಿನ ವ್ಲಾಗ್ ಗ್ರೌಂಡಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3 ದಿವಸ ಆಯಿತು ಜಾಗಿಂಗ್ ಮಾಡಿ, ಡಯಟ್ ಮಾಡಿ. ಒಂದು 2 ತಿಂಗಳು ಕರ್ಸಿದ್ನೆಲ್ಲ 4 ದಿವಸಕ್ಕೆ ಬೆಳೆಸ್ಬಿಟ್ಟಿದ್ದೀನಿ ವೆಯ್ಟು. ಕರ್ಸೋದು ಮಾತ್ರ ಕಷ್ಟ, ಬೆಳೆಸೋದೇನು ಆರಾಮಾಗಿ ಬೆಳೀತಾಯ್ತಪ್ಪ. ಒಂದು 4 ದಿವಸಕ್ಕೆ ಒಂದು 3 kg ಜಾಸ್ತಿ ಆಗಿದ್ದೀನಿ. 3 kg ಜಾಸ್ತಿ ಆಗಿರೋದಕ್ಕೆ ಓಡಾಡೋಕ್ಕೆ ಕಷ್ಟ ಆಗ್ತೈತೆ, ಸುಸ್ತಾಗೋತದೆ ಓಡೋಕ್ಕೆ. ಇವಾಗ 1 kg ಮಾತ್ರ ಬೇಗ ಕರಗ್ಬಿಡ್ತದೆ. ಇನ್ನು 2 kg ಕರಗೆ ತಿರ್ಗಾ 2 ತಿಂಗಳು 1 ತಿಂಗಳು ಬೇಕು. ಕರಗ್ಸೋಕೆ ಮಾತ್ರ 1 ತಿಂಗಳು ಬೇಕು, ಬೆಳ್ಸೋಕ್ಕೆಲ್ಲ ಏನಿಲ್ಲ, ಬೇಗ ಬೆಳೆದ್ಬಿಡುತ್ತೆ ಅಷ್ಟೇ. ವಾಕಿಂಗ್ ಎಲ್ಲ ಮುಗೀತು. ಇವಾಗ ಹೋಗಿ ಲೈಟಾಗಿ ಎಕ್ಸಸೈಸ್ ಮಾಡೋದೆ. ಇನ್ನೊಂದು ನಮ್ಮ ಗಾಡಿ ಬೇರೆ ಇದಕ್ಕೆ ಬಿಡಬೇಕು ರೆಡಿ ಮಾಡೋಕ್ಕೆ. ಬಜಾಜು ನೋಡಿದ್ರೆ ಬಜಾಜ್ ಶೋರೂಮೇ ಮುಚ್ಚಾಬಿಟ್ಟಿದ್ದಂಗೆ ಐತೆ. ಎಲ್ಲಿ ನೋಡಿದ್ರು ಬಜಾಜ್ ಸೈಲೆಂಟಾಗಿ ಮುಚ್ಚೋಗೈತೆ ಅನಿಸ್ತೈತಪ್ಪ. ಎಲ್ಲೂ ಸಿಗ್ತಾನೆ ಇಲ್ಲ ಬಜಾಜ್ ಶೋರೂಮು. ಅದು ಇನ್ಸೂರೆನ್ಸ್ ಬೇರೆ ಕ್ಲೈಮ್ ಮಾಡಬೇಕಲ್ಲ, ಆಕ್ಸಿಡೆಂಟ್ ಆಗಿರೋದಕ್ಕೆ ಹುಡುಕ್ತಾಯಿದ್ದೀರಿ, ಸಿಗ್ತಾನೇ ಇಲ್ಲ. ಏನು ಮಾಡೋದು? ಯಾರನ್ನು ಕೇಳ್ರೆ ಅಲ್ಲಿರ್ಬೋದು ಇಲ್ಲಿರ್ಬೋದು ಅಂತವ್ರು, ಎಲ್ಲೈತೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೂ ಯಾಕನ ಬಜಾಜ್ ಶೋರೂಮ್ ಗೊತ್ತಿದ್ರೆ ಕಮೆಂಟ್ ಹಾಕ್ರಪ್ಪ. ಗಾಯ್ಸ್, ನೈಟ್ ಬೇರೆ ಬರೋದು ಲೇಟ್ ಆಯಿತು, ಮಳೆ ಬರ್ತಾಯಿತ್ತು, ಅದಕ್ಕೆ ಫೋನು ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.